ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತನುವು ನಿನ್ನದು ಮನವು ನಿನ್ನದು ಭಾಗ 10. ನಿನ್ಮೇಲಿನ ಎಲ್ಲ ರೈಟ್ಸು ನಂಗಿದೆ ಎಂದು ಕಿವಿಯ ಬಳಿ ಪಿಸುಗುಟ್ಟಿದಂತಾಯಿತು ದಿಯಾಗೆ. ಮಗಳ ಪರಿಸ್ಥಿತಿಯನ್ನು ಕಂಡ ಹೆತ್ತ ತಾಯಿ ಶರಾವತಿಯವರಿಗೆ ತುಂಬ ಸಂಕಟವಾಗಿ ತಕ್ಷಣವೇ ತಮ್ಮ ಮ್ಯಾನೇಜರ್ ಶರತ್ಗೆ ಕಾಲ್ ಮಾಡಿ ತಕ್ಷಣವೇ ಬೆಂಗಳೂರಿಗೆ ಹೋಗೋಕೆ ಏರೋಪ್ಲೇನ್ನಲ್ಲಿ 3 ಟಿಕೆಟ್ ರಿಸರ್ವ್ ಮಾಡಿಸಿ ಎಂದು ಹೇಳಿದರು. ಇಶಾನ್ನನ್ನು ಭೇಟಿ ಆಗುವವರೆಗೂ ಅವನ ಬಗ್ಗೆ ಸದಭಿಪ್ರಾಯ ಇಲ್ಲದ ದಿಯಾಗೆ ಈಗ ಅವನ ಭೇಟಿಯಾದ ಬಳಿಕ, ಅವನೊಂದಿಗೆ ಮಾತಾಡಿದ ಬಳಿಕ ಅವನ ಮೇಲೆ ನಂಬಿಕೆ, ವಿಶ್ವಾಸ, ಒಲವು ಎಲ್ಲವೂ ಉಂಟಾಗಿತ್ತು. ಅವನು ತನ್ನವನು ಎಂಬ ಭಾವನೆಯೂ ಬಂದಿತ್ತು. ಆದರೆ ಈಗ ದಿಯಾ ತಂದೆಯ ಸಿಟ್ಟಿಗೆ ಕಾರಣ ಏನು ಎಂದು ತಿಳಿಯದೆ ಯೋಚಿಸುತ್ತಿದ್ದ ಸಂದರ್ಭದಲ್ಲಿ ಅವಳ ಸೆಲ್ಫೋನ್ಗೆ ಒಂದು ಕರೆ ಬಂದಿತ್ತು. ಅದು ಅಪರಿಚಿತ ನಂಬರ್ ಒಂದರಿಂದ ಬಂದ ಕರೆಯಾಗಿತ್ತು. ಇಂಡಿಯಾದಿಂದ ತನಗೆ ಕಾಲ್ ಮಾಡುತ್ತಿರುವವರು ಯಾರು? ಆಶ್ಚರ್ಯವಾಗಿತ್ತು ಮತ್ತು ಕುತೂಹಲ ಎರಡೂ ಇತ್ತು ಅವಳಿಗೆ. ಕರೆ ಸ್ವೀಕರಿಸಲೋ ಬೇಡವೋ ಎಂಬ ದ್ವಂದ್ವದಿಂದಲೇ ಅವಳು ಕರೆ ಸ್ವೀಕರಿಸಿದ್ದಳು. ಹಲೋ ಎಂದು ಹೇಳಿದ ತಕ್ಷಣವೇ ಅತ್ತಲಿಂದ ಮನೋಹರ್ ಅವರು, ನಾನು ಮನೋಹರ್ ಮಾತಾಡ್ತಾ ಇರೋದು. ನಾನು ಯಾರು ಅಂತ ಗೊತ್ತಾಯ್ತು ಅನ್ಕೋತೀನಿ. ಇಶಾನ್ನ ಅಪ್ಪ. ಹೇಗಿದ್ದೀಯಾ ಮಗಳೇ ಅಂದು ಆದ ಅವಮಾನಕ್ಕೆ ನಾನು ನಿಮ್ಮೆಲ್ಲರ ಹತ್ರ ಮೊದಲು ಕ್ಷಮೆ ಯಾಚಿಸ್ತಾ ಇದ್ದೀನಿ ಎಂದು ಹೇಳುತ್ತಲೇ ಮಾತು ಆರಂಭಿಸಿದ್ದರು ಮನೋಹರ್. ಅವರು ಹಾಗೆ ಹೇಳಿದಾಗ ದಿಯಾ, ಹಾಂ ಗೊತ್ತಾಯಿತು ಅಂಕಲ್, ನೀವು ಹೇಗಿದ್ದೀರಾ ಎಂದು ಅವರನ್ನು ವಿಚಾರಿಸಿಕೊಂಡಿದ್ದಳು. ನಾನು ನಿಮ್ಮ ತಂದೆಯವರ ಹತ್ರ ಮಾತಾಡಬೇಕಾಗಿತ್ತು, ಅದಕ್ಕಾಗಿಯೇ ನಾನು ಕಾಲ್ ಮಾಡಿರೋದು. ನಿನ್ನೆಯಿಂದ ಅವರ ನಂಬರ್ಗೆ ತುಂಬ ಸಲ ಕಾಲ್ ಮಾಡಿದೆ, ಆದರೆ ಅವರು ನನ್ನ ಕಾಲ್ ರಿಸೀವ್ ಮಾಡ್ತಾ ಇಲ್ಲ. ಅರ್ಜೆಂಟಾಗಿ ನಾನು ಅವರ ಹತ್ರ ಮಾತಾಡಬೇಕಾಗಿತ್ತು. ನನಗೆ ಬೇರೆ ದಾರಿ ಕಾಣದೆ ನಿಂಗೆ ಕಾಲ್ ಮಾಡಿದೆ. ಅವರು ಅಲ್ಲಿದ್ದರೆ ಅವರಿಗೆ ಫೋನ್ ಕೊಡ್ತೀಯಾ ಎಂದು ಮನೋಹರ್ ಅವರು ಕೇಳಿದಾಗ ದಿಯಾಗೆ ಪರಿಸ್ಥಿತಿಯ ಅರಿವಿತ್ತಲ್ಲ. ತಂದೆ ಅವರ ಬಳಿ ಮಾತಾಡಲು ಇಚ್ಛೆ ಪಡದ್ದರಿಂದ ಕಾಲ್ ರಿಸೀವ್ ಮಾಡುತ್ತಿಲ್ಲ ಎಂದು ಗೊತ್ತಿರುವುದರಿಂದ ಜಾಣತನದಿಂದಲೇ ಪರಿಸ್ಥಿತಿಯನ್ನು ನಿಭಾಯಿಸಿದ್ದಳು ದಿಯಾ. ಅಂಕಲ್, ನಮ್ಮ ತಂದೆ ಇಲ್ಲಿಲ್ಲ. ಅವರು ಬೇರೆ ಕೆಲಸದ ಮೇಲೆ ಹೊರಗೆ ಹೋಗಿದ್ದಾರೆ. ಅವರು ಬಂದ ಮೇಲೆ ನೀವು ಕಾಲ್ ಮಾಡಿರೋ ವಿಚಾರವನ್ನು ಅವರಿಗೆ ತಿಳಿಸ್ತೀನಿ ಎಂದು ವಿನಯದಿಂದಲೇ ಹೇಳಿದಳು. ಆಯ್ತಮ್ಮ, ನಾನು ಅವರಿಗೆ ಕರೆ ಮಾಡ್ತೀನಿ. ನಿಂಗೆ ಕಾಲ್ ಮಾಡಿ ತೊಂದರೆ ಕೊಟ್ಟಿದ್ದಕ್ಕೆ ಕ್ಷಮೆ ಇರಲಿ ಎಂದು ಹೇಳುತ್ತಾ ಕಾಲ್ ಸ್ಥಗಿತಗೊಳಿಸಿದ್ದರು ಮನೋಹರ್. ಮನೋಹರ್ ಅವರು ದಿವಾಕರ್ಗೆ ತುಂಬ ಸಲ ಕರೆ ಮಾಡಿದ್ದರು. ಆದರೆ ದಿವಾಕರ್ ಕಾಲ್ ಸ್ವೀಕರಿಸುತ್ತಲೇ ಇರಲಿಲ್ಲ. ಅಂದು ಇಶಾನ್ ಹೆಸರಿಗೆ ಒಂದು ಕೊರಿಯರ್ ಬಂದಿತ್ತು. ಅದನ್ನು ಓಪನ್ ಮಾಡಿ ನೋಡಲು ಇಶಾನ್ ಮತ್ತು ಮನೋಹರ್ ಇಬ್ಬರಿಗೂ ದೊಡ್ಡ ಆಘಾತವೇ ಆಗಿತ್ತು. ಅದು ದಿಯಾ ತನಗೆ ಇಶಾನ್ನಿಂದ ಡೈವೋರ್ಸ್ ಬೇಕು ಎಂದು ಕಳುಹಿಸಿದ ನೋಟಿಸ್ ಆಗಿತ್ತು. ತಾನು ದುಬೈಗೆ ಬಂದಾಗ ತನ್ನೊಂದಿಗೆ ಅಷ್ಟು ನಯ ವಿನಯವಾಗಿ ಮಾತಾಡಿ ಪ್ರೀತಿಯಿಂದಲೇ ವ್ಯವಹರಿಸಿದ ಹುಡುಗಿ ತನಗೆ ಡೈವೋರ್ಸ್ ನೋಟಿಸ್ ಕಳುಹಿಸುತ್ತಾಳೆಂದರೆ ಇದು ನಿಜವಾಗಿಯೂ ದಿಯಾ ಸೈನ್ ಮಾಡಿರುವುದಾ? ಅವನಿಗೆ ನಂಬಲೇ ಸಾಧ್ಯವಾಗುತ್ತಿಲ್ಲ. ಅಥವಾ ಅವಳ ಇಚ್ಛೆಗೆ ವಿರುದ್ಧವಾಗಿ ಅವರ ಮನೆಯವರು ಬಲವಂತದಿಂದ ಸಿಗ್ನೇಚರ್ ಹಾಕಿಸಿ ಕಳುಹಿಸಿರುವುದಾ? ನಂಬಲಾಗುತ್ತಿಲ್ಲ. ಇಶಾನ್ಗೆ ಅವಳ ಬಳಿ ಕೇಳಬೇಕಾಗಿತ್ತು. ತಂದೆ ಮಗ ಇಬ್ಬರು ಆ ವಿಚಾರವಾಗಿ ಮಾತುಕತೆ ಮಾಡಿದರು. ಇದೇ ಕಾರಣಕ್ಕಿರಬೇಕು ದಿವಾಕರ್ ಅವರು ನಾನು ಕಾಲ್ ಮಾಡಿದಾಗ ಕಾಲ್ ರಿಸೀವ್ ಮಾಡ್ತಾನೇ ಇಲ್ಲ. ಆದರೆ ಅವರ ಮಗಳು ದಿಯಾ ಕಾಲ್ ರಿಸೀವ್ ಮಾಡ್ತಾಳೆ, ಮಾತಾಡ್ತಾಳೆ. ಬಹುಶಃ ಇದು ತಂದೆಯ ಬಲವಂತಕ್ಕೆ ಅವಳು ಸೈನ್ ಮಾಡಿ ಕಳುಹಿಸಿರಬೇಕು ಎಂಬ ತೀರ್ಮಾನಕ್ಕೆ ಬಂದಿದ್ದರು ತಂದೆ ಮತ್ತು ಮಗ. ಆದರೆ ಅದನ್ನು ಫೋನ್ ಮೂಲಕ ಕೇಳಿ ತಿಳಿದುಕೊಳ್ಳೋದಾ ಅಥವಾ ಮುಖತಃ ಭೇಟಿಯಾಗುವುದಾ ಯೋಚಿಸುತ್ತಿದ್ದರು. ಈ ವಿಷಯವನ್ನು ನಂಬಲೇ ಸಾಧ್ಯವಾಗುತ್ತಿಲ್ಲ ಅವರಿಬ್ಬರಿಗೂ. ಡ್ಯಾಡಿ, ದಿಯಾ ಮೊನ್ನೆ ನನ್ನ ಹತ್ರ ನಡ್ಕೊಂಡ ರೀತಿ ನೋಡಿದರೆ ಅವಳು ನಮ್ಮ ಮದುವೆಯನ್ನು ಒಪ್ಕೊಂಡಿದ್ದಾಳೆ. ಅವಳಿಗೆ ನನ್ನ ಮೇಲೆ ಪ್ರೀತಿ ಇದೆ ಅನಿಸುತ್ತೆ. ಈಗ ಅವಳ ಬಳಿ ಕಾಲ್ ಮಾಡಿ ಮಾತಾಡೋ ಬದಲಾಗಿ ನಾನು ಅವಳನ್ನು ಒಮ್ಮೆ ಮುಖತಃ ಭೇಟಿಯಾಗಬೇಕು. ಮಾತ್ರ ಅಲ್ಲ, ಈ ಡೈವೋರ್ಸ್ ನೋಟಿಸ್ ಬಗ್ಗೆ ಕೇಳಬೇಕು. ಇದು ಅವಳೇ ಮಾಡಿರೋ ಸೈನಾ ಅಥವಾ ಇನ್ಯಾರಾದರೂ ಅವಳ ಬದಲಾಗಿ ಸೈನ್ ಮಾಡಿ ಕಳುಹಿಸಿದ್ದಾರಾ ಅಂತ ಕೇಳಬೇಕು. ನಾನೀಗ ಅರ್ಜೆಂಟಾಗಿ ದುಬೈಗೆ ಹೋಗಿ ವಿಷಯ ಕ್ಲಾರಿಫೈ ಮಾಡಿಕೊಂಡು ಬರಬೇಕು. ಇಂತಹ ವಿಷಯಗಳನ್ನೆಲ್ಲ ಫೋನ್ನಲ್ಲಿ ಕ್ಲಾರಿಫೈ ಮಾಡೋಕೆ ಸಾಧ್ಯ ಇಲ್ಲ ಎಂದು ತಂದೆಯ ಬಳಿ ಹೇಳಿದ. ಅವನು ಆತುರಾತುರವಾಗಿ ದುಬೈಗೆ ಹೊರಡಲು ತಯಾರಾಗಿದ್ದ. ಮನೋಹರ್ ಅವರಿಗೂ ಮಗನ ಮಾತು ಸರಿ ಎನಿಸಿತು. ಅವರು ಅದಕ್ಕೆ ತಮ್ಮ ಸಮ್ಮತಿಯನ್ನು ಸೂಚಿಸಿದ್ದರು. ಇತ್ತ ದಿವಾಕರ್ ಅವರು ಇಂತಹ ಒಂದು ಕಠಿಣ ನಿರ್ಧಾರಕ್ಕೆ ಬರಲು ಕಾರಣವಿತ್ತು. 2 ದಿನಗಳ ಹಿಂದೆ ಮಾನಸಿ
ದಿವಾಕರ್ ಅವರಿಗೆ ಕಾಲ್ ಮಾಡಿ ತನಗೆ ಮತ್ತು ಇಶಾನ್ಗೆ ದೈಹಿಕ ಸಂಬಂಧವಿತ್ತು. ಅದರಿಂದಾಗಿ ತಾನು 2 ತಿಂಗಳ ಗರ್ಭಿಣಿಯಾಗಿದ್ದೀನಿ. ತಾನು ಅವರನ್ನೇ ಮದುವೆ ಆಗಬೇಕು. ಅದಕ್ಕಾಗಿ ನಿಮ್ಮ ಮಗಳಿಂದ ಅವನಿಗೆ ಡೈವೋರ್ಸ್ ಕೊಡಿಸಿ ತನಗೆ ಸಹಾಯ ಮಾಡಬೇಕೆಂದು ಕೇಳಿಕೊಂಡಿದ್ದಳು. ಅವಳು ದುಃಖಿಸುತ್ತಾ ಅಳುತ್ತಾ ಹೇಳಿದಾಗ ದಿವಾಕರ್ ಅವರು ಅವಳು ಸತ್ಯವನ್ನೇ ಹೇಳುತ್ತಿದ್ದಾಳೆ ಎಂದು ನಂಬಿಕೊಂಡಿದ್ದರು. ಯಾವ ಹೆಣ್ಣು ಕೂಡ ಇಂತಹ ವಿಷಯದಲ್ಲಿ ಸುಳ್ಳು ಹೇಳಲು ಸಾಧ್ಯವೇ ಇಲ್ಲ ಎಂಬುದು ಅವರ ನಂಬಿಕೆಯಾಗಿತ್ತು. ಯಾವುದೋ ಹೆಣ್ಣಿನ ಜೊತೆ ಸಂಬಂಧ ಇಟ್ಟುಕೊಂಡವನು, ಅವಳ ಹೊಟ್ಟೆಯಲ್ಲಿರುವ ಮಗುವಿಗೆ ತಂದೆಯಾಗುತ್ತಿರುವವನು ತಮಗೆ ಅಳಿಯನಾಗುವುದು ಬೇಡವೇ ಬೇಡ ಎಂಬುದು ಅವರ ಅಭಿಪ್ರಾಯವಾಗಿತ್ತು. ಪಾಪ, ಏನೂ ಅರಿಯದ ಮಗಳ ಜೀವನ ಯಾವುದೇ ಕಾರಣಕ್ಕೂ ಹಾಳಾಗಬಾರದು ಎಂಬ ನಿರ್ಧಾರಕ್ಕೆ ಬಂದು ಬಿಟ್ಟಿದ್ದರು ದಿವಾಕರ್. ತಮ್ಮ ಮಗಳಿಗೆ ಈ ಸಂಬಂಧ ಬೇಡವೇ ಬೇಡ ಎಂದು ನಿರ್ಧರಿಸಲು ಅದು ಬಲವಾದ ಕಾರಣವಾಗಿತ್ತು. ಅದನ್ನು ಮೊದಲೇ ನೊಂದಿರುವ ತಮ್ಮ ಮಗಳ ಮುಂದೆ ಹೇಳಿಕೊಳ್ಳಲು ದಿವಾಕರ್ ಅವರಿಗೆ ಅಸಹ್ಯ ಎನಿಸುತ್ತಿತ್ತು. ಹೇಳಲು ಬಾಯೇ ಬರುತ್ತಿರಲಿಲ್ಲ. ತಮ್ಮ ಪತ್ನಿಯ ಬಳಿ ಅದನ್ನು ಹೇಳಿಕೊಂಡಿದ್ದರು ದಿವಾಕರ್. ಬಳಿಕ ಪತಿ ಪತ್ನಿ ಕುಳಿತು ಒಂದು ನಿರ್ಧಾರಕ್ಕೆ ಬಂದಿದ್ದರು. ಹೇಗೂ ಮಗಳ ಕೈಯಲ್ಲಿ ಡೈವೋರ್ಸ್ ಪೇಪರ್ಸ್ಗೆ ಸಹಿ ಹಾಕಿಸಿಯಾಗಿದೆ. ಅದನ್ನು ಇಶಾನ್ ಮನೆಯವರಿಗೆ ಕೊರಿಯರ್ ಮೂಲಕ ತಲುಪಿಸಿ ಆದಷ್ಟು ಬೇಗ ವಿಚ್ಛೇದನಕ್ಕೆ ಕೋರ್ಟ್ ಮೂಲಕ ಪ್ರಯತ್ನ ಪಡಬೇಕು ಎಂಬುದು ಅವರ ಇಚ್ಛೆಯಾಗಿತ್ತು. ಅವರು ತಮ್ಮ ನಿರ್ಧಾರವನ್ನು ಕಾರ್ಯರೂಪಕ್ಕೆ ತಂದಿದ್ದರು. ಇಶಾನ್ಗೆ ಡೈವೋರ್ಸ್ ಪತ್ರ ಕಾಣುತ್ತಲೇ ಇನ್ನಿಲ್ಲದ ಆಘಾತವಾಗಿತ್ತಲ್ಲ. ಅವನ ಮನಸ್ಥಿತಿ ಸರಿಯಾಗಿರಲಿಲ್ಲ. ಆದಷ್ಟು ಬೇಗ ದುಬೈಗೆ ಬಂದು ದಿಯಾಳನ್ನು ಕಾಣಬೇಕೆಂಬ ಆತುರದಿಂದ ಹೊರಟ ಇಶಾನ್ಗೆ ಮತ್ತೆ ಅರ್ಧ ಗಂಟೆಯಲ್ಲಿ ಭೀಕರ ಅಪಘಾತವಾಗಿತ್ತು. ಇಶಾನ್ ಅಂದು ಅನ್ಯಮನಸ್ಕತೆಯಿಂದಲೇ ಡ್ರೈವಿಂಗ್ ಮಾಡುತ್ತಿದ್ದ. ಅವನ ತಲೆಯಲ್ಲಿ ಆದಷ್ಟು ಬೇಗ ದುಬೈಗೆ ತಲುಪಬೇಕು, ದಿಯಾಳನ್ನು ಮೀಟ್ ಮಾಡಬೇಕು ಎಂಬುದೊಂದೇ ಇತ್ತು. ಅವನು ತನ್ನ ಮುಂದಿದ್ದ ಗಾಡಿಯನ್ನು ಓವರ್ಟೇಕ್ ಮಾಡಲೆಂದು ಹೊರಟವನಿಗೆ ಎದುರಿನಿಂದ ಬರುತ್ತಿದ್ದ ಟಿಪ್ಪರ್ ಕಾಣಿಸಿರಲಿಲ್ಲ. ಕ್ಷಣ ಮಾತ್ರದಲ್ಲಿ ಭೀಕರ ಅಪಘಾತ ಸಂಭವಿಸಿಯೇ ಬಿಟ್ಟಿತ್ತು. ಮೇಲಿಂದ ಮೇಲೆ ಉಂಟಾದ ಆಘಾತಗಳಿಂದಾಗಿ ಮನನೊಂದು ಕುಳಿತಿದ್ದ ಮನೋಹರ್ ಅವರಿಗೆ ಮಗನ ಆಕ್ಸಿಡೆಂಟ್ ವಿಷಯ ತಿಳಿಯುತ್ತಲೇ ದಿಕ್ಕೇ ತೋಚದಂತಾಗಿತ್ತು. ಅವರು ತಕ್ಷಣವೇ ಆಸ್ಪತ್ರೆಗೆ ಧಾವಿಸಿ ಬಂದಿದ್ದರು. ಇಶಾನ್ ಅವರ ಪರಿಸ್ಥಿತಿ ತುಂಬ ಕ್ರಿಟಿಕಲ್ ಆಗಿದೆ, ಈಗಲೇ ಏನೂ ಹೇಳೋಕ್ಕಾಗಲ್ಲ ಎಂದು ಆಸ್ಪತ್ರೆಯ ಸಿಬ್ಬಂದಿಯವರು ಹೇಳಿದಾಗ ಮನೋಹರ್ ಅವರಿಗೆ ದಿಕ್ಕೇ ತೋಚಲಿಲ್ಲ. ಅವರ ಪತ್ನಿಯು ಊರಲ್ಲಿ ಇರಲಿಲ್ಲ. ಅಂದು ಆದ ಆಘಾತದಿಂದಾಗಿ ಜನರು ಕೇಳುವ ಪ್ರಶ್ನೆಗಳಿಗೆ ಉತ್ತರಿಸಲು ಸಾಧ್ಯವಾಗದೆ ಅವರು ಮುಂಬಯಿಯಲ್ಲಿದ್ದ ತಮ್ಮ ದೊಡ್ಡ ಮಗನ ಮನೆಗೆ ಹೋಗಿ ಕುಳಿತಿದ್ದರು. ಅವರೆಲ್ಲರಿಗೂ ವಿಷಯ ತಿಳಿಸಲಾಯಿತು. ಇಶಾನ್ಗೆ ಆದ ಅಪಘಾತದ ಸುದ್ದಿ ತಿಳಿಯುತ್ತಲೇ ಮನೆಯವರೆಲ್ಲರೂ ಶಾಕ್ಗೆ ಒಳಗಾಗಿದ್ದರು. ದಿಯಾ ಮನೆಯವರಿಗೆ ತಮ್ಮ ಮೇಲೆ ತೀವ್ರ ಅಸಮಾಧಾನವಿದೆ. ತಾವು ವಿಷಯ ತಿಳಿಸಲೇಬೇಕು. ಕಾರಣ, ದಿಯಾ ಮತ್ತು ಇಶಾನ್ಗೆ ಶಾಸ್ತ್ರೋಕ್ತವಾಗಿ ಮದುವೆಯಾಗಿದೆ. ಈಗಲೂ ದಿಯಾ ಅವನ ಧರ್ಮಪತ್ನಿ. ತಾವು ವಿಷಯ ತಿಳಿಸುವುದೇ ಸೂಕ್ತ ಎನಿಸಿ ದಿನಕರ್ ಅವರಿಗೆ ಕರೆ ಮಾಡಿ ನಡುಗುವ ಧ್ವನಿಯಲ್ಲೇ ತುಂಬ ನೋವಿನಿಂದ ವಿಷಯ ತಿಳಿಸಿದ್ದರು ಮನೋಹರ್. ದಿನಕರ್ ಅವರು ಸೆಲ್ಫೋನ್ನ ಮೂಲಕ ತಮಗೆ ಬಂದ ಮಾಹಿತಿಯನ್ನು ತಮ್ಮ ದಿವಾಕರ್ಗೂ ಫೋನ್ ಕರೆಯ ಮೂಲಕ ವಿಷಯ ರವಾನಿಸಿದ್ದರು. ದಿನಕರ್ ಅವರ ಪತ್ನಿ ಸುರಭಿಗೆ ಯಾರಿಗೋ ಅಪಘಾತವಾಗಿದೆ ಎಂದು ಗೊತ್ತಾಗಿತ್ತು. ಆದರೆ ಯಾರಿಗೆ ಎಂದು ಗೊತ್ತಾಗಲಿಲ್ಲ. ಮಾತ್ರವಲ್ಲ, ಪತಿ ತುಂಬ ಆತಂಕದಲ್ಲಿರುವ ವಿಚಾರವೂ ತಿಳಿಯಿತು. ಅವರು ದಿನಕರ್ ಅವರ ಬಳಿ ಬಂದು, ಯಾರಿಗೆ, ಏನಾಯಿತು, ಯಾಕೆ ಇಷ್ಟು ಗಾಬರಿಯಾಗಿದ್ದೀರಾ ಎಂದು ಪ್ರಶ್ನಿಸಿದಾಗ ದಿನಕರ್ ಅವರ ನಾಲಿಗೆಯಲ್ಲಿದ್ದ ಪಸೆ ಆರಿತು. ಮಾತು ಬಾರದವರಂತೆ ಕುಳಿತು ಬಿಟ್ಟಿದ್ದರು. ಇಶಾನ್ನ ಸಂಬಂಧ ಕಡಿದುಕೊಳ್ಳಬೇಕೆಂದು ನಿರ್ಧರಿಸಿದ್ದರು. ಅಂದು ಮದುವೆಯ ದಿನ. ದೊಡ್ಡ ರದ್ದಾಂತವೇ ಆಗಿದ್ದರೂ ಮದುವೆ ನಡೆದಿತ್ತು. ಇಶಾಂತ್ ದಿಯಾಳ ಕುತ್ತಿಗೆಗೆ ತಾಳಿ ಕಟ್ಟಿ ಸಪ್ತಪದಿ ತುಳಿದು ಅಳಿಯನಾಗಿದ್ದಾನೆ. ಈಗ ತಮಗೆ ಸಂಬಂಧವೇ ಇಲ್ಲ ಎಂದು ಸುಮ್ಮನಿದ್ದು ಬಿಡುವುದಾ, ಅಥವಾ ಹೋಗಿ ನೋಡಿಕೊಂಡು ಆ ಮನೆಯವರಿಗೆ ಸಾಂತ್ವನ ಹೇಳಿ ಬರುವುದಾ, ಒಂದೂ ಗೊತ್ತಾಗುತ್ತಿಲ್ಲ ದಿನಕರ್ ಅವರಿಗೆ. ಅವರು ತಮಗೆ ವಿಷಯ ತಿಳಿಸಿದ್ದಾರೆಂದ ಮೇಲೆ ತಾವು ಆಸ್ಪತ್ರೆಗೆ ಹೋಗುವುದು ಸೂಕ್ತ ಎಂದು ದಿನಕರ್ ಅವರಿಗೆ ಅನಿಸಿತ್ತು. ಆದರೆ ತಮ್ಮ ಅದನ್ನು ಹೇಗೆ ತೆಗೆದುಕೊಳ್ಳುತ್ತಾನೋ. ಮೇಲ್ನೋಟಕ್ಕೆ ಅವನು ತಮ್ಮ ಮೇಲೆ ರೇಗದಿದ್ದರೂ ಅವನಿಗೆ ಮಗಳ ಮದುವೆ ವಿಷಯದಲ್ಲಿ ತೀವ್ರ ಅಸಮಾಧಾನವಾಗಿದೆ ಎಂದು ಅವನ ವರ್ತನೆಯಿಂದಲೇ ಗೊತ್ತಾಗಿತ್ತು ದಿನಕರ್ಗೆ. ದಿವಾಕರ್ ಅವರು ಫೋನ್ನಲ್ಲಿ ಇಶಾನ್ಗೆ ಆಕ್ಸಿಡೆಂಟ್ ಆಗಿರುವ ವಿಷಯ ತಿಳಿಯುತ್ತಿದ್ದಂತೆಯೇ, ಇಶಾನ್ಗೆ ಆಕ್ಸಿಡೆಂಟ್ ಆಯ್ತಾ, ಕಂಡೀಷನ್ ಕ್ರಿಟಿಕಲ್ ಆಗಿದೆಯಾ, ನಮಗೆ ಅವರು ಮೋಸ ಮಾಡಿದ್ದಕ್ಕೆ ತಕ್ಕ ಶಾಸ್ತಿಯಾಯಿತು ಎಂದು ತಂದೆ ದೊಡ್ಡಪ್ಪನ ಬಳಿ ಮಾತಾಡುತ್ತಿದ್ದುದು ಅಲ್ಲೇ ತಂದೆಯ ಪಕ್ಕದಲ್ಲಿ ಕುಳಿತಿದ್ದ ದಿಯಾಗೆ ಕೇಳಿಸಿತು. ಅವಳು ತಲೆ ತಗ್ಗಿಸಿ ಮೌನವಾಗಿ ಕೂತಿದ್ದಳು. ಕಣ್ಣಂಚಿನಲ್ಲಿ ಕಂಬನಿ ಶೇಖರಗೊಂಡಿತ್ತು. ಅರ್ಥವಾಗದ ಸಂಕಟ, ಎಲ್ಲಿ ನೋವಿದೆ ಎಂದು ಹೇಳಿಕೊಳ್ಳಲಾಗುತ್ತಿಲ್ಲ ದಿಯಾಗೆ. ಎದೆಯಲ್ಲಿ ಎದ್ದ ನೋವಿನ ಅಲೆಗಳ ಹೊಡೆತದಲ್ಲಿ ಅವಳ ಮನಸ್ಸಲ್ಲಿದ್ದ ಧೈರ್ಯ ಚೂರು ಚೂರಾಗಿತ್ತು. ತಕ್ಷಣವೇ ಅವಳು ದೇವರ ಮನೆಗೆ ಓಡಿದಳು. ಅಲ್ಲಿ ಕುಳಿತು ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದ್ದಳು. ಅಳುತ್ತಲೇ ತಮ್ಮ ಮನೆ ದೇವರ ಬಳಿ
ನನ್ನ ಗಂಡ ಇಶಾನ್ಗೆ ಏನೂ ಆಗದಿರಲಿ ಎಂದು ಮನಪೂರ್ವಕವಾಗಿ ಪ್ರಾರ್ಥಿಸಿದ ಅವಳ ಕಂಗಳಲ್ಲಿ ಕಂಬನಿ ಜಾರಿ ಗಲ್ಲದ ಮೇಲೆ ಇಳಿಯಿತು. ಇಶಾನ್ 4 ದಿನಗಳ ಹಿಂದೆ ದುಬೈಗೆ ಬಂದವನು. ನಾವಿಬ್ರು ಪತಿ ಪತ್ನಿಯರು. ನಿನ್ನ ಮೇಲಿನ ಎಲ್ಲ ರೈಟ್ಸು ನಂಗಿದೆ, ಹಾಗೆ ನನ್ನ ಮೇಲಿನ ಸಂಪೂರ್ಣ ಅಧಿಕಾರ ನಿಂಗಿದೆ ಎಂದು ಕಿವಿಯ ಬಳಿ ಪಿಸುಗುಟ್ಟಿದಂತಾಯಿತು ದಿಯಾಗೆ. ಮಗಳ ಪರಿಸ್ಥಿತಿಯನ್ನು ಕಂಡ ಹೆತ್ತ ತಾಯಿ ಶರಾವತಿ ಅವರಿಗೆ ತುಂಬ ಸಂಕಟವಾಗಿತ್ತು. ಅವರು ತಕ್ಷಣವೇ ತಮ್ಮ ಮ್ಯಾನೇಜರ್ ಶರತ್ಗೆ ಕಾಲ್ ಮಾಡಿ ಅರ್ಜೆಂಟಾಗಿ ಬೆಂಗಳೂರಿಗೆ ಹೋಗೋಕೆ ಏರೋಪ್ಲೇನ್ನಲ್ಲಿ 3 ಟಿಕೆಟ್ ರಿಸರ್ವ್ ಮಾಡಿಸಿ ಪತಿಯನ್ನು ಕೇಳದೆ ತಾವೇ ನಿರ್ಧಾರ ತೆಗೆದುಕೊಂಡು ಬಿಟ್ಟಿದ್ದರು. ಇಶಾನ್ನನ್ನು ಮನೆಯವರೆಲ್ಲರೂ ಈ ಮನೆಯ ಅಳಿಯ ಎಂದು ಒಪ್ಪಿಕೊಂಡಿದ್ದಾರೋ ಬಿಟ್ಟಿದ್ದಾರೋ ಗೊತ್ತಿಲ್ಲ. ಆದರೆ ಈಗಲೂ ತಮ್ಮ ಮಗಳ ಕುತ್ತಿಗೆಯಲ್ಲಿ ಅವನು ಕಟ್ಟಿದ ತಾಳಿ ಸರ ಇದೆ. ಮಾತ್ರವಲ್ಲ, ಅವರಿಬ್ಬರಿಗೂ ವಿಚ್ಛೇದನ ಆಗಲಿಲ್ಲ. ಆದ್ದರಿಂದ ಶರಾವತಿಯವರಂತೂ ಅವನನ್ನು ತಮ್ಮ ಅಳಿಯ ಎಂದೇ ಒಪ್ಪಿಕೊಂಡಿದ್ದರು. ಅಳಿಯನಿಗೆ ಆಕ್ಸಿಡೆಂಟ್ ಆಗಿದೆ ಎಂದರೆ ನೋಡಲು ಹೋಗಲೇಬೇಕು ಎಂಬುದು ಅವರ ಅಭಿಪ್ರಾಯವಾಗಿತ್ತು. ಕಣ್ಣೀರು ಸುರಿಸುತ್ತಿದ್ದ ತಮ್ಮ ಮುದ್ದಿನ ಮಗಳನ್ನು ಸಮಾಧಾನಪಡಿಸಲು ಅವರಿಗೆ ಸಾಧ್ಯವಾಗುತ್ತಿಲ್ಲ. ಅವರು ತಕ್ಷಣವೇ ತಮ್ಮೆಲ್ಲರ ಬಟ್ಟೆಗಳನ್ನು ಬ್ಯಾಗ್ಗೆ ತುಂಬಿಸಲು ಹೊರಟರು. ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ವೀಕ್ಷಕರೇ, ನನ್ನ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.